ನನ್ನ ಹೆಸರು ಪೂರ್ವಿ. ನಾನೀಗ ಆಡ್ತಾ ಇದ್ದೀನಿ ಫ್ಲೆಕ್ಸ್ ಬಾಡಿ ಕಾರ್ ಕ್ರಶ್. ಬನ್ನಿ ಸ್ಟಾರ್ಟ್ ಮಾಡೋಣ. ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ನಾನಿಲ್ಲಿ ಹಿಲ್ ಡಿಸೆಂಟ್ಗೆ ಹೋಗ್ತಾ ಇದ್ದೀನಿ. ನನಗೆ ಇಲ್ಲಿ ಫಸ್ಟ್ ಕಾರ್ ಸ್ಪಾನ್ ಆಗಿದೆ. ನಾನಿಲ್ಲಿ ಓಡಿಸ್ತಾ ಇದ್ದೀನಿ. ಇಲ್ಲಿ ದೊಡ್ಡ ಬ್ಯಾರಿಗೇಟ್ ಐತೆ. ಬ್ಯಾರಿಗೇಟ್ ಏನು ಅಂತಿಲ್ಲ. ಇಲ್ಲಿ ನಾನು ಜಂಪ್ ಹೊಡಿಬೇಕು. ಅದು ಸ್ಲೋ ಮೋಷನ್ ಹಾಕಲ್ದೆ ನೋಡಿ. ಇದರಲ್ಲಿ ನಾವು ಫುಲ್ 8 ಗಂಟೆ ಹೋಗ್ಬೇಕು ನಾವು. ಆದರೆ ಇಲ್ಲಿ ಈ ಗಾಡಿ ಸ್ಲಿಪ್ ಆಗ್ತಾನೆ ಇರುತ್ತೆ ನೋಡಿ. ಯಾವಾಗ ನೋಡಿದ್ರೂ ಟಚ್ ಆಯ್ತಾ ಇರುತ್ತಿದು. ಸೊ ಇದು ಟೈರ್ ಒಳಗೆ ಹೋಗೈತೆ. ವಾಟ್ ಈಸ್ ದಿಸ್? ಎಲ್ಲ ಟೈರ್ ಬಿಚ್ಚೋಗ್ತೈತೆ. ಈಗ ನಾನು ನೆಕ್ಸ್ಟ್ ಗಾಡಿ ತೊಗೋತಾ ಇದ್ದೀನಿ. ಯಪ್ಪ ದೇವ್ರೆ, ಇದು ಒಳಗೆ ಬಿದ್ದೈತೆ. ಒಳಗೆ ಬಿದ್ದೋಯ್ತು ಡಮಾರ್. ಈಗ ನಾನು ಸ್ಪಾನ್ ಮಾಡ್ತಾಯಿದ್ದೀನಿ ಫಾಲ್ಕಾನ್ G150. ಓಕೆ, ನಾನೀಗ ಸ್ಪಾನ್ ಮಾಡಿದ್ದೀನಿ. ಇದು ಯಾಕೋ ಹೋಯ್ತಿಲ್ಲ. ಲೋ ಪಿಕಪ್ ಇರಬೇಕಿದು. FPS ಸ್ಲೈಡಲ್ಲಿ ನೋಡ್ತೀನಿ. ಓಹೋ, ಇದೊಂದು ಸಖತ್ತಾಗೈತೆ. ಎಲ್ಲ ಗೇರ್ ಚೇಂಜ್ ಆಗ್ತಿರೋದು. ಓ ಶಿಟ್, ಓ ಶಿಟ್, ಓ ಶಿಟ್, ಓ ಶಿಟ್. ಏನಾಗಿಲ್ಲ ಗಾಡಿಗೆ. ಸದ್ಯ ಸ್ಲೋ ಮೋಷನ್ಗೆ ಹಾಕಿದ್ದೆ. ಗಾಡಿ ಸ್ಲಿಪ್ ಆಯ್ತೈತೆ. ಯಪ್ಪೋ, ಗಾಡಿ ಅಂತ ಪರಿಸ್ಥಿತಿಲಿ ಆಗಿದೆ ಅಂದರೆ ಏನೇನೋ ಆಗಿರ್ಬೋದು. ಈಗ ನಾನು ಮಾನ್ಸ್ಟರ್ ಟ್ರಕ್ ತೊಗೋತಾ ಇದ್ದೀನಿ. ನಾನೀಗ ಬ್ಲೂ ಕಲರಲ್ಲಿ ತೊಗೊಂಡಿದ್ದೀನಿ. ಇದರಲ್ಲಿ ಓಡಿಸ್ತೀನಿ. ಈ ಕಾರ್ ಅಂದರೆ ಇದ್ರ ಮೇಲೆಲ್ಲ ಓಡಿಸ್ಬೋದು ಅನ್ಕೋತೀನಿ. ಡಮಾರ, ಓ ಪಿಸಪ್ಪ ಕೊಡಬೇಡ ಪ್ಲೀಸ್. ಯಪ್ಪ, ಈ ಗಾಡಿ ಮೆಂಟ್ಲಾಡ್ದಂಗೆ ಬಿಡ್ತೈತೆ. ವಾಟ್ ದ ಫಿಶ್. ಬೇಡ ಬ್ರೇಕು ತುತ್ತರಿಗೆ ಹೋಗ್ತಾಗೆ. ಈ ಗಾಡಿನ ಡಿಲೀಟ್ ಮಾಡ್ತಾಯಿದ್ದೀನಿ. ಇಲ್ಲ ಓಕೆ, ಅದೇ ಪ್ಲೇಸಾಗಿ ಹಾಕ್ತೀನಿ. ಮೈ ಗಾಡ್, ಇಲ್ಲಿ ತಪ್ಪು ಮಾಡಿಬಿಟ್ಟೆ. ಅಲ್ಲಿ ಹೋಗೋದೇ ಬೇಡ. ಬ್ರೇಕ್ ಹಿಡಿಯೋದು ತುಂಬ ಲೇಟ್ ಇದು. ಈಗ ಬೇಗ ಹೋಗೋದು. ಈಗ ನಾನು ಸ್ಲೋ ಮೋಷನ್ ಆನ್ ಮಾಡ್ತಾಯಿದ್ದೀನಿ. ಇದ್ರ ಸಸ್ಪೆನ್ಷನ್ ಎಷ್ಟು ಹೈ ಅಂದರೆ ಗಾಡಿ ಟೈರ್ ಪಸ್ಕೊಂಡ್ರೆ ಈ ಪುಸ್ ಆಗ್ಬಿಡ್ತೆ. ಟರ್ನ್ ಐತಲ್ಲ, ಇದು ಟರ್ನಿಂಗ್ ಪ್ರಾಬ್ಲಮ್ ಆಗೋಯ್ತಾ ಇದಕ್ಕೆ. ಏನೈತಿ ಗಾಡಿಗೆ? ಶಿಟ್, ಗಾಡಿ ಮುಂದಕ್ಕೆ ಹೋಯ್ತಲ್ಲ. ಅಲ್ಲಿ ಗಾಡಿ ಟರ್ನೇ ತಗೋತಾ ಇಲ್ಲ ಇದು. ಶಿಟ್, ಆದರೆ ಮುಂದೆ ಹೋಯ್ತಾ ಇರತ್ತೆ. ಮತ್ತೆ ಮಾಡ್ತಾಯಿದ್ದೀನಿ ಯಾಕಂದರೆ ಇದು ರೀಟ್ರೈ. ಡ್ರಿಫ್ಟ್ ಆಗ್ತಾ ಇರತ್ತಲ್ಲ. ಇದೇನು W16 ಇಂಜಿನ್ ಹಾಕಿತ್ತು ಅಂತ ನನಗೆ ಅರ್ಥ ಆಯ್ತಿಲ್ಲ. ಓ ಶಿಟ್, ಸಸ್ಪೆನ್ಷನ್ ಡಮಾರು. ಬೇರೆ ಮಾಡ್ಕೊಳ್ತಿದ್ದೀನಿ. ನಾನೀಗ ಕ್ರ್ಯಾಶ್ ಟೆಸ್ಟ್ ಬಂದಿದ್ದೀನಿ. ಇಲ್ಲಿ ನಾವು ಸಸ್ಪೆನ್ಷನ್ ಟೆಸ್ಟ್ ಮಾಡೋದ. ಮಾನ್ಸ್ಟರ್ ಟ್ರಕ್ ಅಂತೂ ಇಲ್ಲಾಗೋದೇ ಇಲ್ಲ. ಗಾಡಿದು ತುಂಬ ಹೆವಿ. ಇಲ್ಲಿಂದ ನಾನು ಸ್ಲೋ ಮೋಷನ್ ಆನ್ ಮಾಡ್ತಾಯಿದ್ದೀನಿ. ಇದು ತುಂಬ ಹೈ ಐತೆ ಫ್ರಂಟ್ ಸೈಡ್ದು. ಬ್ರೇಕ್ ನೋಡಿ ಎಷ್ಟು ಹೈಟ್ ಇದೆಯಾ, ಹೈಟ್ ಇಲ್ವೋ ಅದೇ ಗೊತ್ತಾಯ್ತಲ್ಲ. ಹೈಟ್ ಇರುತ್ತೆ, ಎಕ್ಸ್ಟ್ರೀಮ್ ಹೈ. ಈಗ ಇದರಲ್ಲಿ ಹೋದರೆ ಎಕ್ಸಾಸ್ಟ್ ಕಿತ್ಕೊಂಡ್ಬಂದ್ಬಿಡುತ್ತೆ ನೋಡಿ. ಬೇಕಿದ್ರೆ ನೋಡಿ ಎಷ್ಟು ಫಾಸ್ಟಾಗಿ ಹೋಗ್ತೀನಿ. ಇನ್ನೊಂದು ಸತಿ ನೋಡಿ ಎಕ್ಸಾಸ್ಟೇ ಆಚೆಗೆ ಬಂದ್ಬಿಡ್ತು ನೋಡಿ. ಕಿಟಕಿನೇ ಹೊಡೆದೋಯ್ತಾಗೆ. ನಾನೀಗ ಮಾನ್ಸ್ಟರ್ ಟ್ರಕ್ ತರ್ತಾಯಿದ್ದೀನಿ. ಮಾನ್ಸ್ಟರ್ ಟ್ರಕ್ ತರ್ತಾಯಿದ್ದೀನಿ. ಓಕೆ. ಸ್ವಲ್ಪ ಪವರ್ ಕೊಟ್ಟಿರೋದೆ. ವೆಯ್ಟ್ ಅ ಮಿನಿಟ್. ಈ ಗಾಡಿನ ಇಟ್ಕೊಂಡು ಫಸ್ಟು ಇದು ತೊಗೋತೀನಿ, ರಿಪ್ಲೇಸ್ ಮಾಡ್ತೀನಿ. ಇಲ್ಲಿ
ಇಲ್ಲಿ ಡ್ರಿಫ್ಟ್ ಹಾಕಿ ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಇಲ್ಲಿ ನಿಲ್ಲಿಸಾದ್ಮೇಲೆ ಬೇಡ, ಇಲ್ಲಿ ನಿಲ್ಲಿಸೋದು ಬೇಡ, ನಾವು ಇಲ್ಲಿ ನಿಲ್ಲಿಸ್ಬೇಕು. ಡ್ರಿಫ್ಟ್ ಬೇಡ ಜಾಸ್ತಿ, ಬೇಗ ಬಾ, ಹಿಂದೆ ಬಾ. ಬ್ಯಾಕ್. ಈ ಕ್ಯಾಮ್ರಾ ಯಾವ ಕ್ಯಾಮ್ರಾ ಹಾಕಿದ್ದೀನಿ? ಈಗ ಬ್ರೇಕ್ ಕರೆಕ್ಟಾಗಿದೆ. ಈಗ ನಾನು ಫಾಲ್ಕನ್ G150 ತೊಗೋತಾ ಇದ್ದೀನಿ. ಅದು ತೊಗೊಂಡೆ. ಗಾಡಿ ಕಳಿಸ್ತಾರೆ, ಶಿಟ್. ಈ ಗಾಡಿನೇ ಅಲ್ಲೇ ರಿಪ್ಲೇಸ್ ಮಾಡ್ತೀನಿ. ರಿಪ್ಲೇಸ್ ಮಾಡಿಬಿಟ್ಟಲ್ಲಿ ಗಾಡಿನ. ಈ ಗಾಡಿ ಪವರೇ ಇಲ್ವಾ? ಬ್ರೇಕ್ ಒಂಥರ ಚೆನ್ನಾಗೈತೆ ಗಾಡಿ. ರೇಡಿಯೇಟರ್ ಹಾಕಿಲ್ಲ ಪಾಪ. ಹೀಗೆ ಕರೆಕ್ಟಾಗಿ ಇಟ್ಕೋಬೇಕು. ಸ್ಪಾನ್ ಬೇಗ ನಡೆಯೋ. ಪಿಕಪ್ ಟ್ರಕ್ ಅಲ್ಲ ಇದು, ಮಸ್ಟ್ಯಾಂಗ್ ಹಾಕೋ. ಏಕೆ ಬ್ರೇಕ್ ಹಿಡಿತು? ಬ್ರೇಕ್ ಹಿಡಿಯೋದು ತುಂಬ ಲೇಟ್ ಅನ್ಕೋತೆ. ಬ್ಯಾಕ್ ಬಾರೋ ಬೇಗ. ಸ್ಟಾಪ್. ಈಗ ನಾನು ಮಾಡ್ ಶರ್ಟ್ ತೊಗೋತಾ ಇದ್ದೀನಿ. ತೊಗೊಂಡ್ಮೇಲೆ ಇದ್ರ ಮೇಲೆ ಹತ್ತಿಸ್ತೀನಿ. ಹಿಂಗೆ ಹತ್ತಿಸ್ಬೇಕಾದ್ರೆ ಗಾಡಿ ಬಿದ್ದೋಗ್ಬಿಡ್ತಾ ಆ ಥರ. ಗಾಡಿಯೇ ಕಾಣಿಸ್ತಾ ಇಲ್ಲ. ಓ, ಇಲ್ಲೇ ಕಾಣಿಸ್ತೈತಲ್ಲ. ಇಲ್ಲಿ ಓಯ್, ಸ್ಲೋ ಮೋಷನ್ ಅಂದರೆ ಹಿಂಗೆ ಇರಬೇಕು. ನೀನೊಬ್ಬ ಮನುಷ್ಯ ಟ್ರಕ್ಕು. ಓ ಯಾ, ಬ್ರೇಕ್. ಶಿಟ್. ಗಾಡಿ ನಮಾರಾಗಿರಬೇಕು. ಈಗ ನಾನು ಚೇಂಜ್ ಮಾಡಬೇಕಿತ್ತು. ಹಾಂ ಇದರ ಸಸ್ಪೆನ್ಷನ್ ಎಷ್ಟು ಚಕ್ಕ ಚೂರಾಗಿದೆ ಅಂದರೆ ತುಂಬಕ್ಕೆ ಆಗಲ್ಲ. ಗಾಡಿ ಹೋಯ್ತಾ ಇಲ್ಲ. ಗಾಡಿ ಹೋಯ್ತೈತೆ. ಒಟ್ಟು ಫಿಶ್. ಬೇಡ ಇಳಿಬೇಡ, ಹಿಂಗೆ ಇರಲಿ. ಚೇಂಜ್ ಮೋಟರ್ ಪವರ್ ಹಿಂದೆ ಇರುತ್ತೆ. ರಿವರ್ಸ್ ನೋಡ್ತೀನಿ. ಹ್ಯಾಂಡ್ ಬ್ರೇಕ್ ಹಾಕಬೇಕಿತ್ತು. ಶಿಟ್. ಹ್ಯಾಂಡ್ ಬ್ರೇಕ್. ಹ್ಯಾಂಡ್ ಬ್ರೇಕ್ ಹಾಕಿದ್ದೀನೋ ಹಾಕಿಲ್ವೋ ಅದು ಗೊತ್ತೈತಲ್ಲ. ನನ್ನನ್ನು ಕರ್ಕೊಂಡು ಹೋಗ್ರು. ನನ್ನ ಟೈರ್ನ ಕರ್ಕೊಂಡೇ ಹೋಗ್ಬೇಡ. ಆ ಕಡೆ ಹೋಗ್ಬೇಡ. ಶಿಟ್. ಹೋಗ್ಬೇಡ ಆ ಕಡೆ. ನಾನೇ ಹಾಕೊಂಡು ಹೋಯ್ತೀನಿ. ಓ ಯಾ, ಪಾಟ್ ಒಳಗೆ ಹೋಯ್ತಾ ನನ್ನ ಟೈರಲ್ಲೇ ಹೋಯ್ತಿಲ್ಲ. ಇಂಜಿನೆಲ್ಲ ಕಾಣಿಸ್ತೈತೆ. ವಾವ್, ಎಲ್ಲನೂ ಕಾಣಿಸ್ತೈತೆ ನನಗೆ. ಓ ಶಿಟ್. ಈ ಗಾಡಿ ಡಮಾರು. ಯಪ್ಪ, ಗಾಡಿ ಒಂಥರ ಆಗೈತೆ. ಈಗ ಮತ್ತೆ ರಿಸ್ಪಾಂಡ್ ಮಾಡ್ತಾಯಿದ್ದೀನಿ. ಗಾಡಿನ ರಿಪ್ಲೇಸ್ ಮಾಡ್ತಾಯಿದ್ದೀನಿ. ಹಿಂಗೆ ಫಾಸ್ಟಾಗಿ ಹೋಯ್ತೀನಿ ಅಂದರೆ ಗಾಡಿನೇ ಬೂಸ್ಟ್ ಆಗಬೇಕತ್ರ. ಪಿಕಪ್ ತೊಗೊಳೋದು ತುಂಬ ಲೇಟ್ ಇಲ್ಲ. ಡ್ರಿಫ್ಟ್ ಯಾಕೆ ಹೋಗ್ತೀಯ ನೀನು? ಮನುಷ್ಯ ಟ್ರಕ್ಕು ಡ್ರಿಫ್ಟ್ ಕಾರಲ್ಲ ದಬಾಕೊಂಡ. ಗೊತ್ತಿತ್ತು ದಬಾಕೊಳ್ಳುತ್ತಂತ. ಮತ್ತೆ ಟರ್ನಿಂಗಲ್ಲಿ ಎಕ್ಸ್ಪರ್ಟ್ ಅಂದ್ಕೊಂಡಿದ್ದೆ. ಈ ಗಾಡಿ ಏನಕ್ಕೆ ಇದಾಗಿಲ್ಲ? ಹಿಂಗೆ ಆಗುತ್ತೆ ಗಾಡಿ ಇನ್ನೂ ಬದುಕೈತಾ? ಶಿಟ್. ಆ ಗಾಡಿ ನೋಡಬೇಕಿತ್ತು. ಗಾಡಿಗೆ ಇನ್ನೂ ಏಟು ಇದೈತೆ. ಆದರೂ ಇಂಜಿನ್ ಆನ್ ಮಾಡಿ ನೋಡಲ್ಲ. ಇಂಜಿನ್ ಕಿತ್ತೋಗಿದ್ರೆ ಏನಾಗುತ್ತೆ? ತವಾಕೊಳತ್ತಲ್ಲ, ಅದು ಭಯ ಆಗುತ್ತೆ ನನಗೆ. ಯಪ್ಪ, ಬ್ಯಾಕ್ ಬಾ ಬೇಗ. ಇದ್ರ ಮೇಲೆ ಹಚ್ಬೇಕೀಗ. ನನ್ನಲ್ಲ ಗಾಡಿ ಇನ್ನೂ ಸತ್ತೋಗೈತಿದು. ಇದೇನಿದು? ವಾವ್, ವೇಟ್ ಅ ಮಿನಿಟ್. ಶಿಟ್. ಇದ್ರ ಸ್ಪ್ರಿಂಗೇ ಹೊಟ್ಟೋಗೈತೆ.
ಅದಕ್ಕೆ ತೇಲಾಡ್ತೈತೆ ನೋಡಿ, ಅದಕ್ಕೆ ಕೆಳಗೆ ಹೋಗೈತೆ 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 ಹೋಗೈತೆ. ಏನಕ್ಕೆ ಹೋಯ್ತಿದ್ದ ಕಡೆ ಗಾಡಿ ಡಮರ್ ಬಿಡಿ. ಈಗ ಮತ್ತೆ ಸ್ಪಾನ್ ಮಾಡಬೇಕು, ನಿಧಾನಕ್ಕೆ ಪಿಕಪ್ ತಗೊಳ್ಳೋದ, ಆಮೇಲೆ ಫಾಸ್ಟಾಗಿ ಹೋಯ್ತದ. ಗಾಡಿ ಹಿಂದೆ ಟಾರ್ಗೆಟ್ ಮಾಡಬೇಕು ಇದನ್ನು. ಬ್ರೇಕ್ ಬ್ರೇಕ್ ಬ್ರೇಕ್. ಗಾಡಿ ಏನಕ್ಕೆ ನಾನು ಸ್ಕ್ರೀನ್ ಆಡ್ತೈತಾ ನೋಡಿ, ಈ ಥರ ಆಗಬೇಕು. ಗಾಡಿಗೆ ಏನೂ ಆಗಿಲ್ವ? ವಾಟ್ ಈಸ್ ದಿಸ್? ಬ್ರೇಕ್, ಬ್ಯಾಕ್ 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 ಬ್ಯಾಕ್. ಓ, ಹಿಂಗೆ ತುಳಿಬೇಕು ಇದನ್ನು. ವಾವ್, ಬ್ಯಾಕ್ 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 ಬ್ಯಾಕ್. ಗಾಡಿ ಚಪಾತಿ ಆಗೋಯ್ತು. ಇದು ಅಯ್ಯೋ ದೇವ್ರಿ, ಚೀಟೆಲ್ಲ ಹೊಡೆದೋಗಿಲ್ಲ. ನನ್ನನ್ನು ಹೊಡಿಯೋಕ್ಕೆ ಯಾರೂ ಆಗಲ್ಲ, ಅಂಥ ಪವರ್ಫುಲ್ ಗಾಡಿ ನಾನು. ಯಪ್ಪ ದೇವ್ರೆ, ಸೈಡಿಂದ ಹೊಡಿಬೇಕೀಗ. ಈಗ ಹೋಗಿ ಹಿಂಗೆ, ಅಯ್ಯೋ ಶಿಟ್, ಹಿಂದೆ ಬಾ, ಮುಂದೆ 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 ಮುಂದೆ. ಗ್ಲಾಸ್ ಪೀಸೆಲ್ಲ ಹೊಡೆದೋಗೈತೆ, ಟೈರ್ ಪಂಚರ್ ಆದರೆ. ಅಯ್ಯೋ ಥೂ, ಬ್ಯಾಕ್ ಬರಬೇಕು ಈಗ. ಈಗ ಈ ಗಾಡಿ ಓದಂಗೆ ಇಟ್ಕೊಳ್ಳಿ. ಈ ವೆಯ್ಟ್ ಎಷ್ಟೊಂದೈತೆ ಈ ಗಾಡಿ, ಏನೂ ಆಗೇ ಇಲ್ಲ. ವಾಟ್ ಈಸ್ ದಿಸ್? ಗಾಡಿ ಬಿದ್ದೈತು, ಗಾಡಿ ಹೊಡೆದೈತಾ? ಹೋಯ್ತಲ್ಲ, ಹಿಂಗೆ ದಬಾಕೊಂಡು ನೋಡು ಹೋಗುತ್ತಲ್ಲ ಗಾಡಿ. ಏನಕ್ಕೆ ಹೋಗಿಲ್ಲ ಹಂಗಾದ್ರೆ? ವಾವ್, ಬರ್ನೌಟ್ ಆಗ್ತೈತಿದು. ಈಗ ಗಾಡಿ ಹೋಯಿತು, ಈ ಗಾಡಿನೂ ಹೋಯಿತು. ನಾನು ಈ ಕಡೆ ಹೋದೆ. ಅಯ್ಯೋ, ಈ ಗಾಡಿ ಹೋಯಿತು. ಈ ಸಸ್ಪೆನ್ಷನ್ ಏನಕ್ಕೆ ಹೋಗುತ್ತೆ ಅಂತ ನನಗೆ ಅರ್ಥ ಆಯ್ತಾ ಇಲ್ಲ. ಈ ಸಸ್ಪೆನ್ಷನ್ ಹೊಟ್ಟೋಯ್ತಾ? ಓ ಮೈ ಗಾಡ್, ಎರಡು ಹೊಟ್ಟೋಯ್ತು. ಏನಕ್ಕೆ ಈ ಮಾನ್ಸ್ಟರ್ ಟ್ರಕ್ಕೇ ಆಗತ್ತೆ ಅಂತ ಡಿಸ್ಟ್ರಕ್ಷನ್ ಮಾಡೋದ? ಓ, ಸೈಡಲ್ಲಿ ತುಂಬ ಇದಾಗ್ಬಿಡ್ತು. ಶಿಟ್, ರಾಂಗ್ ಡಿಸ್ಟೆನ್ಸ್ ಅಂದರೆ ಬೇರೆ ಕಡೆ ಸ್ಟ್ರೈಟ್ ಮಾಡಬೇಕಿತ್ತು. ಈಗ ಸಸ್ಪೆನ್ಷನ್ ಹೋದಂಗೆ ಅಲ್ವಾ? ಇಲ್ವಾ? ಬೇಗ ಬೇಗ ಹೋಯ್ತು ಬಿಡಿ ಗಾಡಿ. ಈಗ ನಾನು ಸ್ಪಾನ್ ಮಾಡ್ತಾಯಿದ್ದೀನಿ ಮಾನ್ಸ್ಟರ್ ಟ್ರಕ್ಗೆ. ಬೇಡ ಬೇಡ, ಇದನ್ನು ಸ್ಪಾನ್ ಮಾಡ್ತೀನಿ. ಇದ್ರ ಕ್ರಾಶ್ ಫಿಸಿಕ್ಸು SPF ಅಲ್ಲಿ ನೋಡಿದ್ರೆ ರಿಯಲಿಸ್ಟಿಕ್ ಥರ ಇರುತ್ತೆ. ಹಿಂಗೆ ಹೋಗಿ ಫಾಸ್ಟಾಗಿ ಹಿಂಗೆ ನೋಡ್ಕೊಳ್ಳಿ. ನೋಡಿ, ಎಲ್ಲ ರಿಯಲಿಸ್ಟಿಕ್ ಫೀಲು. ಔಟ್ಸೈಡಿಂದನೂ ಅಷ್ಟೇ, ಎಲ್ಲ ಬೀಮ್ ಎಂಜಿನ್ ಸ್ಟೈಲಲ್ಲಿ ಮಾಡೋರು ಇದು ಗೇಮು. ನನಗೂ ಇಷ್ಟ ಆಗೋಯ್ತು. ಬೇಕು ಈ ಗಾಡಿನ ಡಿಲೀಟ್ ಮಾಡೋದು ಹೆಂಗೆ ಅಂತ ಅರ್ಥ ಆಯ್ತಿಲ್ಲ. ಈ ಥರ ಓಕೆ ಐ ನೋ ದ್ಯಾಟ್. ಗಾಡಿ ಓಡ್ತೈತಾದರೂ ಚಕ್ರ ಡಮಾರು ಅಷ್ಟೇ. ಓಡ್ತೈತೆ. ಓಹೋ ವಾವ್, ಓಡು ಬೇಗ. ಬ್ರೇಕ್ ಆಗ್ತಿದ್ದೀನಾ ಇಲ್ಲಿ? ಓ, ಈ ಗಾಡಿ ಸಖತ್ತಾಗೈತೆ. ಗಾಡಿನ ಡಿಲಿಟ್ಟು. ಈ ಗಾಡಿನೂ ನೋಡ್ತೀನಿ. ಓ, ಈ ಗಾಡಿನೂ ಓಡ್ತಿಲ್ಲ ಈ ಗಾಡಿ. ವೇಸ್ಟ್ ಎಡ್. ನಾನೀಗ ಸ್ಪಾನ್ ಮಾಡ್ತೇನೆ ಮಾನ್ಸ್ಟರ್ ಟ್ರಕ್ನ. ಸ್ಪಾನ್ ಆಗಿದೆ. ದಬಾಕಟ್ಟೆ ನಾನಲ್ಲ, ನೀನು ಹೋಗೋದು. ಶಿಟ್, ಮತ್ತೆ ಹೋಗುತ್ತಿದ್ದು. ನೋಡಿ ಪೀಸ್ ಔಟ್ ಆಗೋಯ್ತೆ. ಮತ್ತೆ ಸ್ಪಾನ್ ಮಾಡ್ತಿದ್ದೀನಿ.
ಏನು ಮಾಡೋದ ಅಂದರೆ ಇದನ್ನು ಫುಲ್ ಹೊಡೆದಾಕದ, ಡಿಸ್ಟ್ರಕ್ಷನ್ ಮಾಡೋದ. ಓ ಅದು ಗೊತ್ತೈತೆ. ಹಿಂದ್ಗಡೆ ಹೊಟ್ಟೋಯ್ತು. ತತ್ತರಿಕೆ ಎಂಥ ಗಾಡಿ ಇದೆ. ಏನು ಮಾಡೋದ ಅಂದರೆ ನನಗೆ ಅರ್ಥ ಐತಲ್ಲ. ಶಿಟ್, ಇಲ್ಲಿಂದ ಹೋಗ್ಬಿಟ್ಟು ಫುಲ್ ಕ್ರ್ಯಾಶ್ ಮಾಡ್ತೀನಿ. ಬದುಕಿರಲ್ವೋ ಅಂತ ನೋಡ್ತಾ ಇದ್ದೆ. ನೋಡ್ತೀನಿ, ಇದು ಏನಾಗಿಲ್ಲ. ಪರ್ಫೆಕ್ಟ್, ನೈಸ್. ವೇಟ್ ಅ ಮಿನಿಟ್. ಶಿಟ್, ಹೋಯ್ತಿದ್ದು ಸಸ್ಪೆನ್ಷನ್ ನಂಬರು. ಎಲ್ಲ ರಿಯಲಿಸ್ಟಿಕ್ ಆಗಿದೆ. ಯಾಕೆ ವರ್ಕ್ ಆಗ್ತೈತೆ ಮತ್ತೆ? ಇದನ್ನು ಕ್ರ್ಯಾಶ್ ಮಾಡ್ತಾಯಿದ್ದೀನಿ, ನನಗೆ ಗೊತ್ತಿಲ್ಲಪ್ಪ. ಓ ಮೈ ಗಾಡ್, ಸಸ್ಪೆನ್ಷನ್ ನೋಡಿ, ಎಲ್ಲ ಗಾಡಿದೇ ಕಾಣಿಸ್ತೈತಲ್ಲಿ. ಈಗ ನಾನು ಬೇರೆ ಮ್ಯಾಪ್ಗೆ ಹೋಗ್ತಾಯಿದ್ದೀನಿ. ನಾನು ಮಾನ್ಸ್ಟರ್ ಟ್ರಕ್ ತಗೊಂಡು ಹಿಲ್ ಡಿಸೆಂಟಿಗೆ ಬಂದಿದ್ದೀನಿ. ಪರ್ಫೆಕ್ಟಾಗಿ ಹೋಗ್ಬೇಕು. ಓ ಮೈ ಗಾಡ್, ಸೈಡಲ್ಲೇ ಹೋಗಬೇಕಿದ್ರೆ ಪರ್ಫೆಕ್ಟ್. ಆ ಕಡೆ ತಗೊಳ್ಳಲ್ಲ, ತಾರೀಕೆ ಹೋಯ್ತಾ. ಓ ಮೈ ಗಾಡ್, ಯಾವ ಥರ ಆಗೈತೆ ಅಂದರೆ ಪರಿಸ್ಥಿತಿ ನನಗೆ ಅರ್ಥ ಐತೆ. ಆ ಥರ ಐತೆ ಎಲ್ಲ ಪಾರ್ಟ್ ಟಮಾರೋ. ಇಂಜಿನ್ ಔಟ್ ಹೋಗೋಯ್ತು. ಇಂಜಿನ್ ಐತೆ. ಯಪ್ಪ ದೇವ್ರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.